ನಮಸ್ತೆ ಎಲ್ಲರಿಗೂ. ಬನ್ನಿ ಕ್ಯಾಂಡಲ್ ರೀಡಿಂಗ್ ನೋಡೋಣ. ಯುವರ್ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವರ ಭಾವನೆಗಳು ಏನಿದೆ, ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಆರ್ ಶೀಸ್ ಮೈಂಡ್. ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಓ, ಒಂದು ಬಿಗ್ ಸರ್ಪ್ರೈಸ್ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನೋವಂಥದ್ದು ಇದೆ. ಯಾವುದೋ ಒಂದು ಲೇಡಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಮ ತಾಯಿಯ ಆಶೀರ್ವಾದದಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ವಾವ್, ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಒಂದು ಗರುಡ ಪಕ್ಷಿನ ದರ್ಶನ ಮಾಡ್ತೀರಾ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಾನು ಏನು ಮಾಡಲಿ, ನಿಮ್ಮ ಪರ್ಸನ್ ರೀಡಿಂಗ್ ನಾನು ಮಾಡೋಕ್ಕೆ ಹೋದರೆ ಇಲ್ಲಿ ನಿಮಗೇನೆ ಬರುತ್ತೆ. ಯಾಕೆಂದರೆ ನನಗೆ ನಿಮ್ಮ ಪರ್ಸನ್ಗಿಂತ ನೀವೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಫೋಕಸ್ ಆನ್ ಯುವರ್ ಎನರ್ಜಿ ಅನ್ನುವಂಥದ್ದು ಇದೆ. ಸೊ ಪಾಪು ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಇಲ್ಲಿ ಗಂಡು ಪಾಪು ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಒಂದು ಅಮೌಂಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ವರಮಹಾಲಕ್ಷ್ಮಿನ ಕೂರಿಸಿದಾಗ ನಿಮ್ಮ ಜೀವನದಲ್ಲಿ ಏನೋ ಒಂದು ತುಂಬ ಖುಷಿ ಕೊಡುವಂಥ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಹಾನೆಸ್ಟಿ ಇಲ್ಲ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹಾನೆಸ್ಟಾಗಿ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಆ ಥರ ಏನೂ ಇಲ್ಲ. ಒಂದು ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ನಿಮಗೆ ಬರುತ್ತೆ ಅವ್ರ ಕಡೆಯಿಂದ. ಒಂದಷ್ಟು ನೆಗೆಟಿವಿಟಿ ಅವ್ರ ಲೈಫಲ್ಲಿ ಬೇರೆ ಯಾರೋ ತೊಂದರೆ ಮಾಡ್ತಿದ್ದಾರೆ, ಅವ್ರನ್ನ ನಿಮ್ಮವ್ರಿಗೂ ತಲುಪದೇ ಇರೋ ಹಾಗೆ ತಡಿತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಅವರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆಯ ಭಾವನೆ ಅನ್ನೋದು ಇದೆ. ಅವರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತೆ. ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ರೈಟ್ ವೇಲಿ, ರೈಟ್ ಡೈರೆಕ್ಷನಲ್ಲಿ ನಿಮ್ಮ ಜೀವನ ಹೋಗ್ತಾ ಇದೆ. ಫೋಕಸ್ ಆನ್ ದಟ್ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನಾಯಿ ಮರಿನ ಕೂಡ ತೊಗೊಂಬರ್ತೀರಾ ಅನ್ನುವಂಥದ್ದು ಇದೆ. ವೆಹಿಕಲ್ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೂ ವೆಹಿಕಲ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಮನೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಪಾಪು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ದುಡ್ಡು ಕೂಡ ಗಿಫ್ಟ್ ಆಗಿ ಬರುತ್ತೆ. ಏನೋ ಒಂದು ಬಿಸ್ನೆಸ್ಸನ್ನು ನಿಮ್ಮ ಹೆಸರಲ್ಲಿ ಶುರು ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಾಗ್ದೇವಿ ಕುಟುಂಬಕ್ಕೂ ನ್ಯೂ ಮೆಂಬರ್ ಯಾರೋ ಆ್ಯಡ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆ, ಸಾಕಷ್ಟು ಒಂದು ಜೀವನ ಯಾವಾಗ ಸರಿ ಹೋಗುತ್ತೆ, ಯಾವಾಗ ನಾನು ಈ ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂಥದ್ದನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರೋರಿಗೆ ಖಂಡಿತ ನೀವು ಎಕ್ಸ್ಪೆಕ್ಟ್ ಏನು ಮಾಡ್ತಾಯಿದ್ರಿ ಇಷ್ಟು ವರ್ಷದಿಂದ, ಆ ಬದಲಾವಣೆನ ನೀವು ಈಗ ಅಪ್ಕಮಿಂಗ್ ಡೇಸಲ್ಲಿ ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಎಲ್ಲೋ ಒಂದು ಕಡೆ ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ 2 ಕ್ಯಾಂಡಲ್ನ ಇಟ್ಕೊಂಡಿದ್ದೀರಾ ಅಂತ. ಸೊ ಯಾರು ಟ್ವಿನ್ ಫ್ಲೇಮ್ ಜರ್ನಿ, ಸೋಲ್ಮೇಟ್ ಜರ್ನಿಲಿ ಇದ್ದೀರಾ, ಅಥವಾ ಯಾರು ಸಪ್ರೇಷನಲ್ಲಿ ಇದ್ದು ಸಮಸ್ಯೆನ ಎದುರಿಸ್ತಾ ಇದ್ದೀರಾ, ಸೊ ಸದ್ಯಕ್ಕೆ ಎಲ್ಲರೂ ಕಪಲ್ಸ್ ಆಗಿ ಇರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗಲಿ ಅನ್ನುವಂಥ ಅಫರ್ಮೇಷನ್ ಕ್ಯಾಂಡಲ್ ಇದು. ಸೊ ಹಾಗಾಗಿ ಇದು 2 ಕ್ಯಾಂಡಲ್ಸ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಬಟ್ ನಥಿಂಗ್ ಟು ವರಿ. ಯಾರೋ ಮಗುನ ಎತ್ಕೊಂಡು ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸರ್ಪ್ರೈಸ್ ಆಗಿ ಯಾರೋ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಎನರ್ಜಿ ನಿಮ್ಮನ್ನು ಬಿಟ್ಟು ರಿಮೂವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೆಗೆಟಿವಿಟಿ ಎಲ್ಲವೂ ಕೂಡ ಕಳೆದು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅದನ್ನು ಹೇಳಿ, ಅದನ್ನು ಹೇಳಲಿಲ್ಲ ನೀವು ಅಂತ ಇದ್ದಾರೆ. ಸೊ ಅದನ್ನು ಹೇಳೋದಕ್ಕೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಲವ್ ಥಿಂಕ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ನಿಮ್ಮ ಬಗ್ಗೆ ನೀವು ತುಂಬ ಸುಂದರವಾಗಿ ಇದ್ದೀರಾ, ತುಂಬ ಸ್ಟೆಬಿಲಿಟಿಯಿಂದ ಇದ್ದೀರಾ, ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ. ನೀವು ವೀಕ್ ಮೈಂಡ್ ಪರ್ಸನ್ ಅಲ್ಲ, ಬಟ್ ನೋಡೋರಿಗೆ ನೀವು ತುಂಬ ವೀಕಾಗಿ ಇದ್ದೀರಾ. ಯಾವುದೇ ಒಂದು ಸಪೋರ್ಟ್ ಇಲ್ದಿರ ನಿಮ್ಮ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಭಾವನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಯು ಆರ್ ವೆರಿ ಸಕ್ಸಸ್ಫುಲ್ ಇನ್ ಯುವರ್ ಕೆರಿಯರ್ ಲೈಫ್ ಆರ್ ಯುವರ್ ಪರ್ಸ್ನಲ್ ಲೈಫ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವ್ರಿಗೆ ನೀವೊಂದು ಕ್ವಶನ್ ಮಾರ್ಕ್ ಆಗಿದ್ದೀರಾ. ನಿಮ್ಮ ಪ್ರೇಮಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್, ರಿಲೇಟಿವ್ಸ್,
ವಾಟ್ ಎವರ್ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅವ್ರು ನಿಮ್ಮನ್ನು ತುಂಬ ವೀಕ್ ಅಥವಾ ಅಯ್ಯೋ ಪಾಪ ಅಂತ ನೋಡ್ತಿದ್ದಾರೆ. ಬಟ್ ದೇ ಡೋಂಟ್ ನೋ ಹೌ ಸ್ಟ್ರಾಂಗ್ ಯು ಆರ್. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನೀವು ಹೇಗೆ ಫಿನಿಕ್ಸ್ ರೀತಿ ಬದಲಾಗ್ತೀರಾ, ಒಂದು ಫಿನಿಕ್ಸ್ ರೀತಿ ಮತ್ತೆ ಬದುಕಿನ ಒಂದು ಬದಲಾವಣೆಯನ್ನು ತೋರಿಸ್ತೀರಾ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ಸೊ ಕೆಲವರು ನಿಮ್ಮನ್ನು ಫಿನಿಶಿಂಗ್ ಲೈನಲ್ಲಿ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಬಟ್ ಅವರಿಗೆ ಇನ್ನು ಶೋ ಮಸ್ಟ್ ಗೋ ಆನ್ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ದೂರ ಆಗಿದೆ. ಆ ತಾಯಿಯ ಆಶೀರ್ವಾದದಿಂದ ಅಥವಾ ನಿಮ್ಮ ಇಷ್ಟ ದೈವದ ಆಶೀರ್ವಾದದಿಂದ ನಿಮ್ಮ ಜೀವನನ ಯಾರು ತೊಂದರೆ ಮಾಡೋಕ್ಕೆ ಬಂದರು ಅಥವಾ ನಿಮ್ಮ ಜೀವನಕ್ಕೆ ಪ್ರೀತಿ ಸಿಗಲೇಬಾರ್ದು, ನೀವು ಯಾವಾಗಲೂ ಕಣ್ಣೀರಲ್ಲೇ ಇರಬೇಕು, ನಿಮ್ಮ ಜೀವನ ಯಾವಾಗಲೂ ಒಂಟಿಯಾಗೇ ಇರಬೇಕು ಅನ್ನುವಂಥ ಪ್ರಯತ್ನಕ್ಕೆ ಯಾರು ಕೈ ಹಾಕಿದ್ರು ಅಥವಾ ಯಾವ ರೀತಿಯ ಒಂದು ಅಪ್ಡೇಟ್ಸ್ ನಿಮ್ಮ ಲೈಫಲ್ಲಿ ನಡಿಬಾರ್ದು, ನೀವೇ ಬೇಡ ಈ ಪ್ರಪಂಚಕ್ಕೆ, ನಿಮ್ಮಿಂದ ಯಾವ ಉಪಯೋಗನೂ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆ ನಿಮ್ಮ ಉಪಯೋಗಗಳು ಗೊತ್ತಾಗುವಂಥ ಸಮಯ ಬಂದಿದೆ. ಸೊ ಹಾಗಾಗಿ ಸ್ಟಿಲ್ ಅವೇಕನಿಂಗ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ. ಸಂತ ಕ್ಲಾಸ ಬರ್ತಾ ಇದ್ದಾರೆ. ಸೊ ಡಿಸೆಂಬರ್ ವೇಳೆಗೆ ನಿಮ್ಮ ಜೀವನದಲ್ಲಿ ತುಂಬ ಸ್ಪೆಷಲ್ ಚೈಲ್ಡ್ ಎಂಟ್ರಿ ಆಗುತ್ತೆ. ಆಗ ನಿಮ್ಮ ಲೈಫ್ ಇನ್ನು ತುಂಬ ಪಾಸಿಟಿವ್ ವೇಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ಸಿಗೆ ಒಳ್ಳೆ ಮ್ಯಾರೇಜ್ ಆಫರ್ ಬಂದಿತ್ತು, ನಾನು ಮಿಸ್ ಮಾಡ್ಕೊಂಬಿಟ್ಟೆ, ಇಂಥದ್ದನ್ನು ಕಟ್ಕೊಂಬಿಟ್ಟೆ ಅಂತ ಯಾರೋ ಗಿಲ್ಟಲ್ಲಿ ಅಥವಾ ಬೇಡದಿರೋ ಅಂಥ ಎನರ್ಜಿನ ಫೀಲ್ ಮಾಡ್ತಾ ಇದ್ದರೆ ದಯವಿಟ್ಟು ಆ ಥರ ಎನರ್ಜಿಲಿ ಫೀಲ್ ಮಾಡಬೇಡಿ. ನೀವು ಮದುವೆ ಆಗಿರೋದು ನಿಮ್ಮ ಸೋಲ್ಮೇಟನ್ನೇ. ಓಕೆ, ನಿಮ್ಮ ಸೋಲ್ಮೇಟನ್ನೇ ನೀವು ಮದುವೆ ಆಗಿದ್ದೀರಾ. ಸೊ ಹಾಗಾಗಿ ನಿಮ್ಮ ಸೋಲ್ಮೇಟ್ ಎನರ್ಜಿ ನಿಮ್ಮ ಲೈಫಿಗೆ ಸಾಕಷ್ಟು ಪಾಸಿಟಿವ್ ವೈಬನ್ನು ತಗೊಂಬರ್ತಾ ಇದೆ. ಅವರೇ ನಿಮ್ಮ ಅದೃಷ್ಟದ ಇದ್ದಾರೆ ಅವರು. ಸೊ ಅವ್ರನ್ನ ಬಿಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ಕೆರಿಯರ್ ಲೈಫ್ ಚೆನ್ನಾಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗ್ತಾ ಇದೆ, ಫೈನಾನ್ಷಿಯಲಿ ಗ್ರೋತ್ ಬರ್ತಾ ಇದೆ. ಸೊ ಯಾರು ಸ್ಟಡಿ ಮಾಡ್ತಾ ಕಾಲೇಜ್ಗೆ ಹೋಗ್ತಾ ಲವ್ ಅಂತ ಮಾಡ್ತಾ ಇದ್ದೀರಾ, ಸೊ ಸದ್ಯಕ್ಕೆ ನಿಮ್ಮ ಲವ್ ಸಕ್ಸಸ್ ಆಗಿ ನೀವು ಸ್ಟಡಿನ ಕಂಪ್ಲೀಟ್ ಮಾಡಿ ಮ್ಯಾರೇಜ್ ಆಗಿಬಿಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ಟಡಿ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನ ನಿಮ್ಮ ಕೆರಿಯರ್, ನಿಮ್ಮ ಒಂದು ಪಾಸ್ಟ್ ಎನರ್ಜಿನ ಬಿಟ್ಟು ಫ್ಯೂಚರ್ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಬದಲಾವಣೆನ ಖಂಡಿತವಾಗ್ಲೂ ನೋಡ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಬಿಸಿಯಾಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಂಡಲಲ್ಲಿ ನನಗೆ ಯಾವುದೋ ಒಂದು ಪರ್ಸನ್ ತುಂಬ ಇಂಪಾರ್ಟೆಂಟಾಗಿ ಕಾಣ್ತಾ ಇದ್ದಾರೆ. ಬಹಳಷ್ಟು ಸತ್ಯಗಳು ನಿಮಗೆ ಗೋಚರ ಆಗುತ್ತೆ. ಸತ್ಯದ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಯೂನಿವರ್ಸ್ ತಂದು ಕೊಡುತ್ತೆ ನಿಮಗೆ. ಸಾಕಷ್ಟು ಒಂದು ಪಾಸಿಟಿವ್ ವೇಲಿ ನಿಮ್ಮ ಜೀವನ ಬದಲಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಅಂಧಕಾರ ಅಥವಾ ಒಂದು ಬ್ಲ್ಯಾಂಕ್ ಎನರ್ಜಿ, ಒಂದು ಸ್ಟಕ್ ಎನರ್ಜಿನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಇದರಿಂದ ಯಾವಾಗ ಹೊರಗೆ ಬರ್ತೀನಿ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಸೊ ನೀವು ಹೊರಗೆ ಬಂದಾಯಿತು ಅಂತ ಅಂದ್ಕೊಳ್ಳಿ. ಯಾಕೆಂದರೆ ನೀವು ಇದರಿಂದ ಹೊರಗೆ ಬರ್ತೀನೋ ಇಲ್ವೋ ಅಂತ ಯೋಚನೆ ಮಾಡ್ತಾನೆ ಇದರಿಂದ ಹೊರಗೆ ಬಂದುಬಿಟ್ಟಿದ್ದೀರ. ಬ್ರೈಟ್ ಫ್ಯೂಚರ್ ನಿಮಗೋಸ್ಕರ ಕಾಯ್ತಾ ಇದೆ. ಇನ್ನೇನಿದ್ರು ಎಲ್ಲವೂ ಕೂಡ ಬಿಟ್ಟು ಹೋಗೋದು ಅಷ್ಟೇ. ಸೊ ಎಲ್ಲವೂ ಕೂಡ ಬಿಟ್ಟು ಹೋಗುತ್ತೆ ನಿಮ್ಮಿಂದ. ಒಂದು ಪಾಸಿಟಿವ್ ಲೈಫ್, ಪಾಸಿಟಿವ್ ಜೀವನ, ಪಾಸಿಟಿವ್ ಪಾರ್ಟ್ನರ್, ಪಾಸಿಟಿವ್ ಫೈನಾನ್ಷಿಯಲಿ, ಪಾಸಿಟಿವ್ ಕೆರಿಯರ್ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗೋದಕ್ಕೆ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಇದೇ ಪಾಸಿಟಿವ್ ಮೈಂಡನ್ನು ನಿಮ್ಮದಾಗಿಸ್ಕೊಳ್ಳಿ. ಅಪ್ಕಮಿಂಗ್ ಡೇಸಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ. ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ. ಬಹಳ ಜನಕ್ಕೆ ಪಾಪು ಆಗಿಲ್ಲ ಅನ್ನುವಂಥ ಕೊರಗು ನೀಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಹಪ್ಪಳ ಬಿಸ್ನೆಸ್ ಮಾಡ್ತೀನಿ ಮೇಡಮ್ ಚೆನ್ನಾಗಾಗತ್ತೆ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ, ಮಾಡಿ. ಹಪ್ಪಳ ಬಿಸ್ನೆಸ್ ಆದರೂ ಮಾಡಿ, ಉಪ್ಪಿನಕಾಯಿ ಬಿಸ್ನೆಸ್ ಆದರೂ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸರ್ಪದೇವತೆಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನಾಗರಕಲ್ಲಿನ ಪ್ರತಿಷ್ಠಾಪನೆ ಮಾಡಬೇಕು, ನಾಗರಕಲ್ಲಿನ ಪ್ರತಿಷ್ಠಾಪನೆನ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಾಗದೇವತೆಯ ಆರಾಧನೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಂದು ಬದಲಾವಣೆನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಮುಸಣಿಕಮ್ಮನ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರೋ ಅಂಥದ್ದೆಲ್ಲವೂ ಕೂಡ ಈಡೇರುತ್ತೆ. ಏನೋ ಹೇಳ್ತಾರಲ್ಲ,
ಗಾದೆ ಯಾವುದೋ ನೆನಪಿಗೆ ಬಂತು, ಅದು ನೆನಪಿಗೆ ಬರಲಿಲ್ಲ. ಸೊ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂಥ ರೀತಿಲಿ ಕೆಲವು ಸತಿ ಆಗುತ್ತೆ. ಅಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಮಧ್ಯದಲ್ಲಿ ಬಂದಿದ್ದು ಮಧ್ಯದಲ್ಲೇ ಹೋಗುತ್ತೆ. ಅದಕ್ಕೂ ಮುಂಚೆ ತುಂಬ ಇಂಪಾರ್ಟೆಂಟ್, ಸೋಲ್ ಪರ್ಪಸ್ ಕಡೆ ಗಮನನ ಕೊಡಬೇಕು. ಸೋಲ್ ಪರ್ಪಸ್ ಇಲ್ದಿರ ಏನೂ ಇಲ್ಲ. ಸೊ ಎಷ್ಟು ದಿನ ನಾವು ಸೋಲ್ ಪರ್ಪಸ್ಸನ್ನು ಮರ್ತಿ ಕೂತಿರ್ತೀವೋ ಅಷ್ಟು ದಿನ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಸೋಲ್ ಪರ್ಪಸ್ಸಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ಯಾರಿಗೋ ಒಂದಷ್ಟು ಅಪಮೃತ್ಯುವಿನ ದೋಷ ಇದೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅದು ನಿವಾರಣೆ ಆಗಬೇಕು ಅನ್ನುವಂಥದ್ದು ಇದೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿದೆ. ಆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ, ವನದುರ್ಗೆಯ ಆಶೀರ್ವಾದದಿಂದ, ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಶತ್ರುಗಳು ಮಟ್ಟ ಹಾಕಲಾಗುತ್ತದೆ, ಶತ್ರುಗಳನ್ನು ಮಟ್ಟ ಹಾಕಲಾಗುತ್ತದೆ ಅಂತ ಕೇಳಿಸ್ತಾ ಇದೆ ಇಲ್ಲಿ. ಸೊ ನಂಗನ್ಸೋ ಪ್ರಕಾರ ನವರಾತ್ರಿ ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತು ಅಂತ ಅಂದ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಸ್, ನಿಮ್ಮ ಶತ್ರುಗಳೆಲ್ಲವೂ ಎಲ್ಲರೂ ಕೂಡ ಬಗೆಹರಿದ್ರು, ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆದರು ಅನ್ನುವಂಥ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಅನ್ನುವಂಥದ್ದು ಇದೆ. ಸೊ ಕೆಲವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಪಡೋ ಇಚ್ಛೆ ಇರೋರು ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಂದ ಯಾರಿಗೂ ತೊಂದರೆ ಇಲ್ಲ ಇಲ್ಲಿ, ಇದೊಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ಲೋಕ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನೀವು ಕೂಡ ನಿಮ್ಮ ಪರ್ಸನ್ನ ತುಂಬ ಪ್ರೀತಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಎಲ್ಲೋ ರೈಡ್ ಕರ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಎಲ್ಲೋ ಹೊರಗಡೆ ಸುತ್ತಾಡಕ್ಕೆ ಹೋಗ್ತೀರಾ, ತುಂಬ ಖುಷಿಯಾಗಿ ಕಾಲ ಕಳೀತೀರಾ ಅನ್ನುವಂಥದ್ದು ಇದೆ. ಪಾಪುನ ಕೂಡ ಪಡ್ಕೊಳ್ತೀರಾ, ಯಾರಿಗೋ ಪಾಪು ಇಲ್ಲ, ಕೆಲವರು ಪಾಪುನ ಪಡ್ಕೊಳ್ತಾರೆ, ದತ್ತು ಪುತ್ರಿನ ಪಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಇನ್ನು ಕೆಲವರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಿದೆ ಗೊತ್ತಾ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ತಾ ಇಲ್ಲ, ಹಿಡನ್ ಫೀಲಿಂಗ್ಸಲ್ಲಿ ಇದ್ದಾರೆ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸರ್ಪ್ರೈಸಿಂಗಾಗಿ ನಿಮ್ಮನ್ನು ಭೇಟಿ ಮಾಡೋದು, ನಿಮ್ಮನ್ನು ಖುಷಿ ಕೊಡಿಸೋದು, ಇದೆಲ್ಲವೂ ಕೂಡ ಅವ್ರಿಗೆ ಇಷ್ಟ ಇದೆ. ಬಟ್ ಅವರು ನಿಮ್ಮವರೆಗೂ ಏನು ತಿಳಿಸ್ತಾ ಇಲ್ಲ. ಸೊ ತುಂಬಾ ಬದಲಾವಣೆನ ನೀವು ನಿರೀಕ್ಷೆ ಮಾಡ್ಬೋದು. ನನ್ನ ಪಾರ್ಟ್ನರ್ ಹೀಗಿರಬೇಕು ಹಾಗಿರಬೇಕು ಅಂತ ಏನು ಆಸೆ ಪಡ್ತಿದ್ರಿ, ಅದೇ ರೀತಿ ನಿಮ್ಮ ಪರ್ಸನ್ ಬದಲಾಗ್ತಾರೆ. ಅದೇ ರೀತಿ ನಿಮ್ಮ ಪರ್ಸನ್ ಖುಷಿ ಕೊಡುವಂಥ ರೀತಿಲಿ ನಿಮ್ಮ ಪರ್ಸನ್ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಪ್ರೇಮ ಜೀವನಕ್ಕೆ ಆಗತ್ತೆ. ತುಂಬ ಇಂಪಾರ್ಟೆಂಟ್ ಪರ್ಸನ್, ಎಸ್ಪೆಷಲಿ ನಿಮ್ಮ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಪು ಬರೋದ್ರಲ್ಲಿದೆ, ಲವ್ ಆಫರ್ ಬರೋದ್ರಲ್ಲಿದೆ, ಮ್ಯಾರೇಜ್ ಆಫರ್ ಬರೋದ್ರಲ್ಲಿದೆ, ಲಾಟ್ಸ್ ಆಫ್ ಗಿಫ್ಟ್ ಬರೋದ್ರಲ್ಲಿದೆ, ಲಾಟ್ಸ್ ಆಫ್ ಸ್ವೀಟ್ಸ್ ಬರೋದ್ರಲ್ಲಿದೆ, ಲಾಟ್ಸ್ ಆಫ್ ರಿಯೂನಿಯನ್ ಇದೆ, ಇಲ್ಲಿ ರೀಕನ್ಸಿಲೇಷನ್ ಇದೆ, ಫ್ರೆಂಡ್ಸ್ ಟುಗೆದರ್ ಇದೆ, ಪಾರ್ಟಿ ಇದೆ, ಮೋಜ್ ಇದೆ, ಮಸ್ತ್ ಬಿಂದಾಸ್ ಎನರ್ಜಿ ಇದೆ. ಸೊ ನನ್ನ ಲೈಫಲ್ಲೇ ಯಾವಾಗಿಂದ ಕ್ಯಾಂಡಲ್ ರೀಡಿಂಗ್ ಶುರು ಮಾಡಿದ್ದೀನಿ, ಎಷ್ಟು ವರ್ಷ ಆಯಿತು, ಇಷ್ಟು ಹ್ಯಾಪಿ ರೀಡಿಂಗ್, ಇಷ್ಟು ಒಂದು ಕಂಫರ್ಟ್ ರೀಡಿಂಗ್ ಅಥವಾ ಓನ್ಲಿ ಪಾಸಿಟಿವ್ ರೀಡಿಂಗ್ ಇವತ್ತು ಮಾತ್ರ ನೋಡ್ತಾ ಇರೋದು. ಬಟ್ ಹಿಡನ್ ಶತ್ರುಗಳು ಇದ್ದಾರೆ, ಅವರು ಹಿಡನ್ನಾಗೆ ಇಲ್ವಾಗ್ತಾರೆ, ಏನು ಯೋಚನೆ ಮಾಡಬೇಡಿ. ಸೊ ಹೋಲ್ ಯೂನಿವರ್ಸ್ ಈಸ್ ಸೆಂಡಿಂಗ್ ಯು ಬ್ಲೆಸ್ಸಿಂಗ್ಸ್. ಸೊ ಹಾಗಾಗಿ ಈ ಬ್ಲೆಸ್ಸಿಂಗ್ಸನ್ನು ಎಂಜಾಯ್ ಮಾಡಿ. ಈ ಸಮಸ್ತ ರೀಡಿಂಗನ್ನು ವಾಗ್ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಹಾನಿ ಭವಂತು, ಧರ್ಮೋ ರಕ್ಷಿತಃ ಅಂತ ಇದೆ. ಅಹಂಕಾರನ ಬಿಟ್ಟು ದೊಡ್ಡವರ ಕಾಲಿಗೆ ಬಿದ್ದು ನಮಸ್ಕಾರನ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಒಂದು ಪ್ರೀತಿಗೆ ಅಧಿದೇವತೆಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.